Hello students, welcome everyone for your today's online session. Today I will be starting with the next part, that is part 5, sex linked inheritance in Drosophila. So part 4 ಅಲ್ಲಿ I have told you about the sex linked inheritance in case of human beings, and in that we have dealt with two diseases or disorders, color blindness and another one is hemophilia or bleeders disease. ಈ ಎರಡು ಡಿಸೀಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ನಾವು ಯು ವಿಲ್ ಸ್ಟಡಿ about the sex linked inheritance in case of Drosophila. Drosophila, it is commonly called as fruit fly. ಸೊ ಅದರಲ್ಲಿ ಯಾವ ಥರ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆಗುತ್ತೆ ಅಂತ, ಸೊ ಯು ವಿಲ್ ಸ್ಟಡಿ ದಾಟ್. ಸೊ ಇಟ್ ಕಮ್ಸ್ ಅಂಡರ್ ದ ಯೂನಿಟ್ 2 ಮೆಂಡಿಲಿಯನ್ ಜೆನೆಟಿಕ್ಸ್ ಆ್ಯಂಡ್ ಇಟ್ಸ್ ಎಕ್ಸ್ಟೆನ್ಷನ್ ಆ್ಯಂಡ್ ದ ಪೇಪರ್ 5 ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನರಿ ಬಯಾಲಜಿ ವಿಚ್ ಇಸ್ ಆಫ್ IFH semester zoology paper. So sex linked inheritance, you will study about the inheritance of the eye color in case of Drosophila. So eye color ಯಾವ ಥರ ನಿಮಗೆ ರೆಡ್, ಯೂಶ್ವಲಿ ರೆಡ್ ಇಸ್ ದ ಡಾಮಿನೆಂಟ್ ಕಲರ್ or the natural or wild color, and white is the recessive form. You will study how that inheritance takes place. Okay, what is sex linked inheritance? Here to tell you about the definition details, I have told you in last class as well. So ಇನ್ನೊಂದ್ಸರಿ ಇವತ್ತು ಕೂಡ ನಾನು ನಿಮ್ಗೆ ಹೇಳ್ತಿದ್ದೀನಿ. So the genes controlling the body characters located on the sex chromosome are called as sex linked genes. Okay, the genes which will control the body charactersನ ಕಂಟ್ರೋಲ್ ಮಾಡುವಂಥ ಜೀನ್ಸು ಅದು ಎಕ್ಸ್ ಕ್ರೋಮೋಸೋಮಲ್ಲಿರುತ್ತೆ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲೆ ಇರೋವಂಥ ಜೀನ್ಸು, ದೋಸ್ ಹೂ ಆರ್ ಕಂಟ್ರೋಲಿಂಗ್ ದ ಬಾಡಿ ಕ್ಯಾರೆಕ್ಟರ್ಸ್, ಅಂಥ ಜೀನ್ಸನ್ನು ನಾವು ಸೆಕ್ಸ್ ಲಿಂಕ್ ಜೀನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಬಾಡಿ ಕ್ಯಾರೆಕ್ಟರ್ಸ್ ಅದರ್ ದೆನ್ ದ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಸೆಕ್ಸ್ ಕ್ಯಾರೆಕ್ಟರ್ಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ಸು, ದೋಸ್ ಆರ್ ಕಂಟ್ರೋಲ್ಡ್ ಬೈ ಜೀನ್ಸ್ ಲೊಕೇಟೆಡ್ ಆನ್ ದ ಸೆಕ್ಸ್ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ಸ್. ಯಾವ ಕ್ಯಾರೆಕ್ಟರ್ಸು ಈ ಸೆಕ್ಸ್ ಲಿಂಕ್ಡ್ ಜೀನ್ಸಿಂದ ಕಂಟ್ರೋಲ್ ಆಗುತ್ತೆ ಅಂಥ ಕ್ಯಾರೆಕ್ಟರ್ಸನ್ನು ನಾವು ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಮತ್ತು ಆ ಇನ್ಹೆರಿಟೆನ್ಸ್ ಆಫ್ ದೋಸ್ ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ಸ್, ಆ ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ಸು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇನ್ಹೆರಿಟ್ ಆಗುತ್ತೆ. ಇಟ್ ಪಾಸಸ್ ಫ್ರಮ್ ದ ಮದರ್ ಟು ದ ಫ್ರಮ್ ದ ಪೇರೆಂಟ್ಸ್ ಟು ದ ಚಿಲ್ಡ್ರನ್ಸ್ ಆರ್ ಫ್ರಮ್ ಪೇರೆಂಟ್ಸ್ ಟು ದ ಆಫ್ ಸ್ಪ್ರಿಂಗ್. ಈ ಥರ ಇನ್ಹೆರಿಟ್ ಆಗುವಂಥ ಒಂದು ಪ್ರಾಸೆಸ್ಸನ್ನು ನಾವು ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ವಾಸ್ ಫಸ್ಟ್ ಟೈಮ್ ಡಿಸ್ಕವರ್ಡ್ ಬೈ TH Morgan in the year 1910. So when he studied, he was doing his experiments and he was doing a research on the eye color in case of Drosophila. ಅದನ್ನು ಕ್ರಾಸ್ ಮಾಡ್ತಾರೆ ಲ್ಯಾಬಾರೆಟರಿಯಲ್ಲಿ. ಕ್ರಾಸ್ ಮಾಡಿ ಅದು he will see the offsprings. What are the possible colors of the eye in that offsprings ಅಂತ ನೋಡಿ finally he come to the conclusion and he has given that the sex linked inheritance that in case of Drosophila, that is ಐ ಕಲರನ್ನು ಕಂಟ್ರೋಲ್ ಮಾಡೋವಂಥ ಜೀನ್ಸ್ ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲೆ ಇರುತ್ತೆ ಅಂತ. ಮತ್ತು ಇದು ಕೂಡ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್, ಯಾವ ಥರ ಕಲರ್ ಬ್ಲೈಂಡ್ನೆಸ್ಸಲ್ಲಿ ಮತ್ತು ಹಿಮೋಫಿಲಿಯಾದಲ್ಲಿ ನೀವು ನೋಡಿದ್ದೀರಾ ಅದೇ ಥರ ಇಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಆ್ಯಂಡ್ ಹಿ ಫೈನಲಿ came to that particular conclusion. Then, so the genes controlling the body characters located on the X chromosomes are called X-linked genes. Same ಅದೇ ಜೀನ್ ಮತ್ತು the inheritance of that sex-linked gene is called as X-linked inheritance ಅಂತ ಹೇಳ್ತೀವಿ. ಓಕೆ, ಅಥವಾ ಕೆಲವೊಂದ್ಸರಿ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತಾನು ಕೂಡ ಕರಿತೀವಿ ಅಂತ ಹೇಳಿದ್ದೀನಿ. ಎಕ್ಸಾಂಪಲ್ ನಿಮಗೆ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸಿಗೆ ಎಕ್ಸಾಂಪಲ್ ಕಲರ್ ಬ್ಲೈಂಡ್ನೆಸ್, ಬ್ಲೀಡರ್ಸ್ ಡಿಸೀಸ್. ಸೊ ಇದನ್ನು ಸ್ಟಡಿ ಮಾಡಿದ್ದೀರಾ ಇನ್ ಲಾಸ್ಟ್ ಕ್ಲಾಸ್. ದೆನ್ ದ ಜೀನ್ಸ್ ಆ್ಯಂಡ್ ಯುವರ್ eye color in case of Drosophila is also X-linked inheritance. And the genes controlling the body characters located on the Y chromosomes are called as Y-linked genes. ಸೊ ಯಾವ ಜೀನ್ಸು ಬಾಡಿ ಕ್ಯಾರೆಕ್ಟರ್ಸನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ವೈ ಕ್ರೋಮೋಸೋಮ್ ಮೇಲಿರುತ್ತೆ ಅದನ್ನು ನಾವು ವೈ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆ್ಯಂಡ್ ದಟ್ ಇನ್ಹೆರಿಟೆನ್ಸ್ ಇಸ್ ಕಾಲ್ಡ್ ಆಸ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್. ಆರ್ ಓಕೆ, ಎಕ್ಸಾಂಪಲ್ ಈಸ್ ಹೈಪರ್ ಟ್ರೈಕೋಸಿಸ್ ಅಂತ ಹೇಳಿದರೆ, ಸೊ ನೀವು ಜೆಂಟ್ಸಿಗೆ ನೋಡಿರ್ಬೋದು, ಸೊ ಇಯರ್ ಪಿನ್ ಆಮೇಲೆಲ್ಲ ಇಯರ್ ಮೇಲೆಲ್ಲ ಹೇರ್ಸ್ ಬಂದಿರುತ್ತೆ, ತುಂಬ ಉದ್ದದ ನಾರ್ಮಲ್ ಅಲ್ಲ. ಓಕೆ, ನಾಟ್ ವೆರಿ ಸ್ಮಾಲ್, ಎಲ್ಲ ಚಿಕ್ಕದಾಗಿ ಎಲ್ಲರಿಗೂ ಇರುತ್ತೆ, ಬಟ್ ಫುಲ್ ವೆರಿ ಲಾಂಗ್ ಹೇರ್ಸ್ ವಿಲ್ ಬಿ ಗ್ರೋನ್ ಆನ್ ಕೇಸ್ ಆಫ್ ಪಿನ್ನ. ಇನ್ ಕೇಸ್ ಆಫ್ ಬಾಯ್ಸ್ ಆರ್ ಮೇಲ್ಸ್ ಅದನ್ನು ಹೈಪರ್ಟ್ರಿಕಾಸಿಸ್ ಅಂತ ಹೇಳ್ತೀವಿ. ಇಟ್ ಈಸ್ ಡ್ಯೂ ಟು ದ ಜೀನ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ವೈ ಕ್ರೋಮೋಸೋಮ್. Okay, you know that Y is present only in case of males, Y chromosome ಇರೋದು. Okay, and then another one example is ichthyosis hystrix is a disease or a disorder, okay, which is controlled by the genes which are present on the Y chromosome. So this is scales on the body.
ಬಾಡಿ ಮೇಲೆ ಸ್ಕೇಲ್ಸ್ ಗ್ರೋ ಆಗಿರುತ್ತೆ. ಓಕೆ, ಸ್ಕೇಲಿ ನೋಡ್ತೀರಾ ನೀವು ಲೆಸನ್ಸ್. ಅವ್ರಿಗೆ ಇಚ್ಚಿಂಗ್ ಆಗುತ್ತೆ, ಫುಲ್ ಕಾಲೆಲ್ಲ ಕೈ ಕಾಲು ಸ್ಕಿನ್ ಎಲ್ಲ ಒಡ್ಕೊಂಡಿರಂಗೆ ಕಾಣಿಸುತ್ತೆ. ಓಕೆ, ಆ್ಯಸ್ ಇಫ್ ಯು ಫೀಲ್ ಇನ್ ತುಂಬ ವಿಂಟರ್ ಕೋಲ್ಡ್ ಸೀಸನಲ್ಲಿ ಯಾವ ಥರ ನಿಮಗೆ ಸ್ಕೇಲಿ ರ್ಯಾಷಸ್ ಹಾಕಿರುತ್ತೆ, ಆ ಥರ ಅವ್ರಿಗೆ ಸ್ಕೇಲ್ಸೇ ಒಂಥರ ಗ್ರೋ ಆಗಿರೋ ಥರ ಕಾಣಿಸುತ್ತೆ. ದಟ್ ಪರ್ಟಿಕ್ಯುಲರ್ ಡಿಸೀಸ್ ಈಸ್ ಆಲ್ಸೋ ಕಂಟ್ರೋಲ್ಡ್ ಬೈ ದ ಜೀನ್ಸ್ ವಿಚ್ ಆರ್ ಲೊಕೇಟೆಡ್ ಆನ್ ದ ವೈ ಕ್ರೋಮೋಸೋಮ್ಸ್. ಓಕೆ, ದೆನ್ ಮೋಸ್ಟ್ ಆಫ್ ದ ಸೆಕ್ಸ್ ಲಿಂಕ್ ಕ್ಯಾರೆಕ್ಟರ್ಸ್ ಆರ್ ರಿಸೆಸಿವ್. 99% ಅದು ರಿಸೆಸಿವ್ ಆಗಿರುತ್ತೆ. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಇಸ್ ರಿಸೆಸಿವ್, ಡಾಮಿನೆಂಟ್, ಹೋಮೋಸೈಗಸ್ ಅಂದ್ರೇನು, ಹೆಟೆರೋಸೈಗಸ್ ಅಂದ್ರೇನು ಅಂತ ಎಲ್ಲ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಆ್ಯಂಡ್ ದೆನ್ ದೇ ಆರ್ ಮೋರ್ ಕಾಮನ್ ಇನ್ ಕೇಸ್ ಆಫ್ ಮ್ಯಾನ್ ದ್ಯಾನ್ ಇನ್ ವುಮೆನ್. ಸೊ ಕಂಪೇರ್ ಟು ವುಮೆನ್ಸ್ ಇದು ತುಂಬ ಜಾಸ್ತಿ ಇರುವಂಥದ್ದು ಮೇನ್ಸಲ್ಲಿ. ಓಕೆ, ಇನ್ ದ ಮೆನ್ಸ್ ಇಟ್ ಇಸ್, ಮೇಲ್ಸಲ್ಲಿ ತುಂಬ ಜಾಸ್ತಿ ಐತೆ. Okay, most of the sex-linked genes follow criss-cross inheritance or zigzag inheritance. So I told you what is criss-cross inheritance. Here, the inheritance of a character from the father to the grandson. ಓಕೆ, ಒನ್ ಜನ್ರೇಷನ್ ಸ್ಕಿಪ್ ಆಗಿರುತ್ತೆ. ಫಾದರಿಂದ ಡಾಟ್ರಿಗೆ ಸನ್ನಿಗೆ ಬರೋದಿಲ್ಲ, ಡಾಟ್ರಿಗೆ ಬರುತ್ತೆ, ಬಟ್ ಶಿ ವಿಲ್ ನಾಟ್ ಬಿ ಹ್ಯಾವಿಂಗ್ ದಟ್ ಡಿಸೀಸ್. ಇನ್ಸ್ಟೆಡ್ ಶಿ ವಿಲ್ ಓನ್ಲಿ ಬಿ ಅ ಕ್ಯಾರಿಯರ್. ಅವಳು ಬರೀ ಜೀನನ್ನ ಕ್ಯಾರಿ ಮಾಡ್ಕೊಂಡಿರ್ತಾಳೆ ಅಷ್ಟೇ, ಆದರೆ ಅದನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಇಟ್ ಈಸ್ ನಾಟ್ ಶೋಯಿಂಗ್ ಫಿನೋಟೈಪು ಕಾಣಿಸೋದಿಲ್ಲ, ಅದು ಬರೀ ಹಾಗೆ ಐ ಮೀನ್ ರಿಸರ್ಸಿವ್ ಫಾರ್ಮಲ್ಲಿರುತ್ತೆ, ಸಸ್ಪೆಂಡೆಡ್ ಫಾರ್ಮಲ್ಲಿರುತ್ತೆ, ಶಟ್ ಡೌನ್ ಫಾರ್ಮಲ್ಲಿರುತ್ತೆ. ಆ ಜೀನ್ ಯಾವಾಗ ಸನ್ನಿಗೆ ಪಾಸ್ ಆಗುತ್ತೆ, ದಟ್ ಈಸ್ ಗ್ರ್ಯಾಂಡ್ ಸನ್ ಆಫ್ ದಟ್ ಫಾದರ್. ಓಕೆ, ಮೊಮ್ಮಕ್ಕಳಿಗೆ ಯಾವಾಗ ಪಾಸ್ ಆಗುತ್ತೆ ಆವಾಗ ಅದು ಎಕ್ಸ್ಪ್ರೆಸ್ ಆಗಿಬಿಟ್ಟು ಆ ಒಂದು ಡಿಸೀಸ್ ಏನು ಸಪ್ರೆಸ್ ಆಗಿರುತ್ತೆ ಮದರಲ್ಲಿ, ಅದು ಗಂಡು ಪಾಪು ಹುಟ್ಟಿದಾಗ ಅವರಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಪ್ಯಾಟ್ರನ್ ಈಸ್ ಕಾಲ್ಡ್ ಆಸ್ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. That is, sex-linked characters appears on these alternate generation. Okay, first father gittanta helidre it will not be there in their children, but it will be there in grandchildren, like that. This is called as the sex-linked inheritance, which follows the criss-cross inheritance ಅಥವಾ zigzag inheritance ಅಂತಾನು ಕೂಡ ಕರೀತಾರೆ. Eye color in case of Drosophila. So to tell you that in Drosophila, the red eye color is dominant over white eye color, which is controlled by capital W ಅಥವಾ W plus ಅಂತಾನು ಕೂಡ ಇಂಡಿಕೇಟ್ ಮಾಡ್ತೀವಿ. We can also write this as W plus. And recessive is the white eye color, that is small w. Okay, the genes for the eye color is located on the X chromosome. For the eye color control ಮಾಡುವಂಥ genes X chromosome ಮೇಲೆ ಐತೆ. So the inheritance of this eye color is also called as X-linked inheritance or sex-linked inheritance. Okay, in 1910 I said you T.H. Morgan, he crossed a red-eyed pure breeding female with that of white-eyed male. ಪ್ಯೂರ್ ಫೀಮೇಲ್ನ ವೈಟ್ ಡಿಸೀಸ್ ಮೇಲ್ ಜೊತೆ ಕ್ರಾಸ್ ಮಾಡಿ ದೆನ್ ಹಿ ವಿಲ್ ಅಬ್ಸರ್ವ್ ದಟ್ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್. ಹಿಯರ್ ಫಸ್ಟ್ ಇದನ್ನು ತೋರಿಸ್ತೀನಿ. ಯು ಕ್ಯಾನ್ ಸಿ ದ ಫೀಮೇಲ್ ವಿಚ್ ಇಸ್ ರೆಡ್ ಐಡ್ ಕಲರ್. XX are the chromosomes present in the female, XY are the chromosome present in the male, and the genes are WW, capital W and small w. Okay, this is recessive disease causing gene, and these are dominant genes. And what are the gametes here? Here the gametes will be, you can see this F1 generation cross ಮಾಡಿ ನಿಮಗೆ ಬಂದಿದ್ದು XX capital W small w, these are the gametes. And then males ಅಲ್ಲಿ capital, here you will get, if you cross this and this, and here you will have a male who is normal and female who is a carrier. Okay, female carrier ಆಗಿರ್ತಾರೆ. And then again you will F1 ಕ್ರಾಸ್ ಮಾಡ್ತೀರಾ, ದಟ್ ಈಸ್ ಈ ಎರಡನ್ನ ಮತ್ತೆ ಇಂಟರ್ ಕ್ರಾಸ್ ಮಾಡಿದಾಗ F2 ಜನ್ರೇಷನಲ್ಲಿ ಏನು ಬರುತ್ತೆ. ಓಕೆ, ಯು ಆರ್ ಕ್ರಾಸಿಂಗ್ ದಿಸ್ ಆ್ಯಂಡ್ ದಿಸ್, ಸೊ ಯು ವಿಲ್ ಗೆಟ್ ಫೀಮೇಲ್ XX, ದಿಸ್ ಆ್ಯಂಡ್ ದಿಸ್ ಯು ವಿಲ್ ಕ್ರಾಸ್, ಆ್ಯಂಡ್ ದೆನ್ ದಿಸ್ ಆ್ಯಂಡ್ ದಿಸ್, ಮತ್ತು X ಆ್ಯಂಡ್ Y, ಆ್ಯಂಡ್ ಅಗೇನ್ ದಿಸ್ X ಆ್ಯಂಡ್ ದಿಸ್ Y, ಈ ಥರ ಕ್ರಾಸ್ ಮಾಡ್ತೀರಾ. ಯು ವಿಲ್ ಗೆಟ್ 2 females 2 males. ಬೋತ್ ದ ಫೀಮೇಲ್ಸ್ ಆರ್ ರೆಡ್, ದಟ್ ಈಸ್ ಡಾಮಿನೆಂಟ್. ಇಲ್ಲಿ ಒಂದು ಹೆಟೆರೋಸೈಗಸ್, ಶಿ ಈಸ್ ಅ ಹೆಟೆರೋಸೈಗಸ್ ಹಿಯರ್ ಅಂತ ಹೇಳಿದ್ರೆ ಕ್ಯಾರಿಯರ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಆರ್ 2 ಮೇಲ್ಸ್, ಇನ್ ದಟ್ ಒನ್ ಈಸ್ ರೆಡ್ ಐಡ್ ಮೇಲ್, ನಾರ್ಮಲ್ ಒನ್, ಆ್ಯಂಡ್ ಒನ್ ಈಸ್ ಅಬ್ನಾರ್ಮಲ್ ಒನ್ ವಿಚ್ ಇಸ್ ವೈಟ್ ಐಡ್ ಮೇಲ್. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ as zigzag pattern of inheritance. Same thing I have shown with the help of the diagram here. Here this is male which is white eye ಇರುವಂಥ ಮೇಲ್, ಡಿಸೀಸ್ ಇರುವಂಥದ್ದು, ಈಸ್ ಕ್ರಾಸ್ಡ್ ವಿತ್ female who is having a red eye color. She is dominant, she is normal, she is wild type. Okay, this is Y chromosome and this is X chromosome, which is having
the X chromosome with white I allele, okay, and here you have two X chromosome with red I allele. So you cross this, in F1 generation you will get male with red eye and female with also red eye, but she will be heterozygous carrying this one. ಸೊ ಇದು ಅದೇ ಇಲ್ಲಿ ಹೇಳಿರೋದು, ಫೀಮೇಲ್ ವಿಲ್ ಬಿ ಹೆಟೆರೋಜೈಗಸ್, ಒನ್ ಈಸ್ ಕ್ಯಾಪಿಟಲ್ ಡಬ್ಲ್ಯೂ, ಒನ್ ಈಸ್ ಸ್ಮಾಲ್ ಡಬ್ಲ್ಯೂ. ಓಕೆ, ಸೊ ದಿಸ್ ಇಸ್ ಒನ್ ಈಸ್ ನಾರ್ಮಲ್ ಎಕ್ಸ್, ಅನದರ್ ಒನ್ ಈಸ್ ಎಕ್ಸ್ ಕ್ಯಾರಿಯಿಂಗ್ ದಟ್ ಡಿಸೀಸ್ ಕಾಸಿಂಗ್ ಜೀನ್ ಇದರಲ್ಲಿ ಇರುತ್ತೆ. ಸೊ ಅದಕ್ಕೆ ವೈಟ್ ಇರೋದು. ಇದನ್ನು ಮತ್ತೆ ಇಂಟರ್ ಕ್ರಾಸ್ ಮಾಡಿದಾಗ ಯು ವಿಲ್ ಗೆಟ್, ಯು ವಿಲ್ ಟೇಕ್ ದಿಸ್ ಆ್ಯಂಡ್ ದಿಸ್ ಕ್ರಾಸ್ ಮಾಡ್ತೀರಾ. ಓಕೆ, ಸೊ ಯೋರ್ ಯು ವಿಲ್ ಕ್ರಾಸ್ ದಿಸ್ ವಿತ್ ದಿಸ್ ಆ್ಯಂಡ್ ದೆನ್ this with this, and this red color with this white color, and this red color with this red color. Okay, ಈ ಥರ ಕ್ರಾಸ್ ಮಾಡಿದಾಗ, ಸೊ ಫೈನಲಿ ವಾಟ್ ಯು ವಿಲ್ ಗೆಟ್ ಹಿಯರ್ ಇಸ್, you will get two males, one is red eyed, okay, this is diseased one, and one is normal, and two females, in that one is a carrier and another one is a normal. Okay, so 1/4 ನಿಮಗೆ F2 ಜನರೇಷನಲ್ಲಿ ವೈಟ್ ಐಡ್ ಮೇಲ್ಸ್ ಇರ್ತಾರೆ. ಓಕೆ, ಯು ವಿಲ್ ಹ್ಯಾವಿಂಗ್ ದ ವೈಟ್ ಐಡ್ ಮೇಲ್ಸ್. ಓಕೆ, ಸೊ ದಿಸ್ ಇಸ್ ಹೌ ದ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಟೇಕ್ಸ್ ಪ್ಲೇಸ್. ಸೇಮ್ ಇದೇ ಥರ ಪ್ಯಾಟ್ರನ್ ನಿಮಗೆ ಹಿಮೋಫೀಲಿಯಾದಲ್ಲಿ, ಕಲರ್ ಬ್ಲೈಂಡ್ನೆಸ್ಸಲ್ಲೂ ಕೂಡ ಬರುತ್ತೆ. ಓಕೆ, ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಪಾರ್ಟ್ 5 ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಇನ್ ಡ್ರೋಸೋಫಿಲಾ. ಅದರಲ್ಲಿ ಐ ಕಲರ್ನ ಓದ್ತೀರಾ. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಇಸ್ ಸೆಕ್ಸ್ ಲಿಂಕ್ಡ್ ಜೀನ್ಸ್, ದೆನ್ ವಾಟ್ ಈಸ್ ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ಸ್, ವಾಟ್ ಈಸ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಓಕೆ, ಮತ್ತು ಅದರಲ್ಲಿ ಎರಡು ಥರ ಇರುತ್ತೆ. ಒನ್ ಈಸ್ ಎಕ್ಸ್ ಲಿಂಕ್ಡ್, the genes present on X chromosome are X-linked genes, and its inheritance is called as X-linked inheritance. Example, color blindness, bleeder's disease, and eye color in Drosophila. Next, genes controlling the body characters located on Y chromosome are called as Y-linked genes, and inheritance of that Y-linked genes is called as Y-linked inheritance. Example, hypertrichosis, so hair growth on ear pinna in case of human males, and then Ichthyophis hystrix, scales on the body. Okay, and it will most of the sex linked characters are recessive, and it is more common in case of ತುಂಬ ಜಾಸ್ತಿ ಮೇಲ್ಸಲ್ಲಿ ಕಂಡು ಬರುತ್ತೆ ಕಂಪೇರ್ ಟು ದ ಫೀಮೇಲ್ಸ್. ಓಕೆ, ಮತ್ತು ಇದು ಕ್ರಿಸ್ ಕ್ರಾಸ್ ಅಥವಾ ಜಿಗ್ಜಾಗ್ ಇನ್ಹೆರಿಟೆನ್ಸ್ನ ತೋರಿಸುತ್ತೆ. ಅಂತ ಹೇಳಿದ್ರೆ ಫಾದರಿಂದ ಗ್ರ್ಯಾಂಡ್ ಸನ್ಗೆ ಬರುತ್ತೆ, ಡಾಟರ್ಗೆ ಬರೋದಿಲ್ಲ. ಡಾಟರ್ ವಿಲ್ ಬಿ ಅ ಕ್ಯಾರಿಯರ್ ಆಫ್ ದಟ್ ಡಿಸೀಸ್ ಕ್ಯಾರಿಯಿಂಗ್ ಜೀನ್. ಆ ಡಿಸೀಸ್ ಕಾಸ್ ಮಾಡೋವಂಥ ಜೀನನ್ನ ಇವಳು ಬರೀ ಕ್ಯಾರಿ ಮಾಡ್ಕೊಂಡಿರ್ತಾಳೆ, ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡ್ತಾರೆ ಅಷ್ಟೇ. ಓಕೆ, ಫಾದರಿಗಿದ್ರೆ ಅವ್ರ ಮೊಮ್ಮಕ್ಳಿಗಿರುತ್ತೆ, ಬಟ್ ಇಟ್ ವಿಲ್ ನಾಟ್ ಬಿ ದೇರ್ ಫಾರ್ ದೇರ್ ಚಿಲ್ಡ್ರನ್. So the sex-linked characters appears only in alternate generation. one generation ಅನ್ನು ಸ್ಕಿಪ್ ಮಾಡ್ತಾ ಬರುತ್ತೆ. Okay, so you have studied in case of Drosophila, I have shown you. Okay, so this is how you will get the as eye color in case of Drosophila following the criss-cross inheritance. Okay, so with this I will be stopping today's class. So thank you students for watching.